ವೈಭವ ಮನಸೂರೆಗೊಳ್ಳಲಿಗೆ ಕುಂದಾನಗರಿಯ ಜನಮನವ 69ನೆಯ ಸಂತಸದ ಸಂಭ್ರಮೋತ್ಸವ. ಜ್ಞಾನದೇವಿ ಭುವನೇಶ್ವರಿಗೆ ಸಮರ್ಪಿಸುವ ಮೂಲಕ ಬೆಳಗಾವಿರುವ ಆನಂದಿಸುವ ಕನ್ನಡದ ತೇರನೆಳೆಯುವ ಮಹೋತ್ಸವ. ಮಾಡುನಿ ಕನ್ನಡಕ್ಕಾಗಿ ಕೈ ಎತ್ತುವ ಸಂಕಲ್ಪವ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಲ್ಲಿಸುತ್ತಿದ್ದಾರೆ ನಾಡದೇವಿಗೆ ಗೌರವ ನಮನವ. ಕನ್ನಡಾಂಬೆ ಭುವನೇಶ್ವರಿಗೆ ನಿತ್ಯೋತ್ಸವ. ಕನ್ನಡಾಂಬೆ ಭುವನೇಶ್ವರಿಗೆ ನಿತ್ಯೋತ್ಸವ. ಮಾನ್ಯ ಶಾಸಕರು ಮಿತ್ರರು ಕೂಡ ದಯವಿಟ್ಟು ನಾಡದೇವಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ. ಇದೀಗ ಮಾನ್ಯ ಸಚಿವರಿಂದ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಮುತ್ತಿನಕರು. ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ಎಲ್ಲಿದ್ದರೆ ಎಂತಿದ್ದರೆ ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅನ್ಯವೆನಲ್ಲದೆ ನಿತ್ಯ ಎಂದು ರಾಷ್ಟ್ರಕವಿ ಕುವೆಂಪುರವರು ಎಂಬಗಳ ಕಮನಿಗಳಲ್ಲಿ ಕನ್ನಡತನ ಹಸು ಉಂಟಾಗಿರಬೇಕೆಂದು ಮಾರ್ಗದರ್ಶನ ಮಾಡಿದ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ತುಂಬು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇದೀಗ ನಾಡಧ್ವಜವನ್ನು ಅಂಗೀಕರಿಸುವ ಹಳದಿ ಕೆಂಪು ಬಲೂನುಗಳನ್ನು ಆಕಾಶಕ್ಕೆ ಬಿಡುವ ಮೂಲಕ ಮಾನ್ಯ ಸಚಿವರು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಮಾತನ್ನ ಸಾಕ್ಷೀಕರಿಸುವ ಹಾಗೆ ಮೆಡಿಕಲ್ ಸ್ಟಾಪ್ ಅಲ್ಲಿ ಹೋಗಿ ಹೆಚ್ಚಿನ ಸುಪುತ್ರಿ ಅಪ್ಪಿಕೊಂಡಿದ್ದಾರೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಹಾಗೆ ರಾಷ್ಟ್ರ ಧ್ವಜವನ್ನ ಅಪ್ಪಿಕೊಂಡಿರುವ ಅವಳ ಪ್ರೀತಿಯ ಕುವರಿ ಕನ್ನಡತಿಯ ಬಾವುಟದ ಬಲೂನುಗಳ ಅಪ್ಯಾಯಮಾನ ಹಬ್ಬುಗೆಯನ್ನು ನಾವೆಲ್ಲರೂ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಜಗದೀಶ್ ಶೆಟ್ಟರ್ ಮಾನ್ಯ ತೆರೆದ ಜೀಪಿನಲ್ಲಿ ಕವಾಯತ್ ಪರೀಕ್ಷಣೆಗಾಗಿ ಅಲಂಕೃತ ಪೊಲೀಸ್ ವ್ಯಾನ್ನಲ್ಲಿ ಕವಾಯತ್ ಕಮಾಂಡರ್ ಕ್ರೀಡಾಂಗಣ ಮುಖ್ಯ ಅತಿಥಿಗಳ ಪರಿವೀಕ್ಷಣೆ ನಮ್ಮ ಕಣ್ಮನಗಳಲ್ಲಿ ಉಂಟು ಮಾಡಿದೆ ಹಬ್ಬದ ವಾತಾವರಣ. ಪುಷ್ಪ ಅಲಂಕಾರಗಳಿಂದ ಕಂಗೊಳಿಸುತ್ತಿದೆ ಪರಿವೀಕ್ಷಣಾ ವಾಹನ. ಮುಖ್ಯ ಅತಿಥಿಗಳೊಂದಿಗೆ ನಾವೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸೋಣ ಪಥಸಂಚಲನ. ಹಿಂಭಾಗದಲ್ಲಿ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ. ಮೂರನೆಯದಾಗಿ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ. ಹಿಂಭಾಗದಲ್ಲಿ ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಕಂಜರ್ಕಲ್ಲಿ ಬೆಳಗಾವಿ ತುಕಡಿ. ಗೃಹ ರಕ್ಷಕ ದಳ ತುಕಡಿ ಅನಿಲ್ ಸಂಖ್ಯಾನ್ ಅವರ PLC ಅವರ ನೇತೃತ್ವದಲ್ಲಿ. ಹಿಂಭಾಗದಲ್ಲಿ ಭಾರತ್ ಸೇವಾದಳ ಮಹಿಳಾ ವಿದ್ಯಾಲಯ ತುಕಡಿ. KSRP 2ನೇ ಪಡೆ PS ಮುಜತ್ತಿ ಅವರು ದೇವಪ್ಪ ಕಿಚಡಿ ಅವರ ನೇತೃತ್ವದಲ್ಲಿ. ಡಿವೈನ್ ಪ್ರಾವಿಡೆನ್ಸ್ ಕಾನ್ವೆಂಟ್ ಪ್ರೌಢಶಾಲೆ ಬೆಳಗಾವಿ ತಂಡ.
ಜಿಜು ಶಾಲೆ ಸಿಂಧೋಳಿ ತಂಡ, ಭಾರತ್ ಸೇವಾದಳ SLVK ಪ್ರೌಢಶಾಲೆ ತುಕಡಿ ಕೆ ಕುಮಾರಿ ಕರುಣಾನಾಯಕ್ ನೇತೃತ್ವದಲ್ಲಿ, ಮಹಿಳಾ ವಿದ್ಯಾಲಯ ಗರ್ಲ್ಸ್ ಗೈಡ್ ತಂಡ ಕುಮಾರಿ ತೋರುವ ದೀಪ, ಹಚ್ಚಿರುವ ದೀಪದಲ್ಲಿ ಕಾಣುವೆವು ತಾಯಿ ರೂಪ, ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚಿವು ಕನ್ನಡದ ದೀಪ ಎಂದು ಕವಿ DS ಕರ್ಕಿಯವರು ಕನ್ನಡಾಂಬೆಯಲ್ಲಿ ದೀಪಾವಳಿ ಪ್ರದಕ್ಷಿಣೆ ಮಾಡಿ ಇದೀಗ ಸುಪ್ರಸನ್ನಗೊಂಡಿರುವ ಮನದೊಂದಿಗೆ ಮುಖ್ಯ ವೇದಿಕೆಯತ್ತ ಮಾನ್ಯ ಸಚಿವರು ಆಗಮಿಸ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಮಾನ್ಯ SPDR ಅವರನ್ನು ಕೂಡ ಜಿಲ್ಲಾಡಳಿತದ ಪರವಾಗಿ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಶಾಲಾ ಮಕ್ಕಳ ಮಾರ್ಗದರ್ಶನ ಮಾಡಿ ಅವಕಾಶ ಒದಗಿಸಿರುವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನು ಕೂಡ ಸುವರ್ಣ ಕರ್ನಾಟಕ ಸಂಭ್ರಮದ ಸಮಾರಂಭವನ್ನು ಸಾಕ್ಷೀಕರಿಸಲಿರುವ 69ನೇ ಕರ್ನಾಟಕ ರಾಜ್ಯೋತ್ಸವದ ಮಾನ್ಯ ಮುಖ್ಯ ಅತಿಥಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರು ಆಗಿರುವ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿರವರು ಇದೀಗ ರಾಜ್ಯೋತ್ಸವ ಸಂದೇಶವನ್ನು ನಮ್ಮ ಮುಂದೆ ಕುಮಾರಿ ಮೌಲ್ಯ ಪೂಜಾರಿ ನೇತೃತ್ವದ ಶರ್ಮನ್ ಕನ್ನಡ ಮಾಧ್ಯಮ ಶಾಲೆ ಪ್ರೌಢಶಾಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಯೊಂದಿಗೆ ಸಾಗ್ತಾ ಇದೆ. ಕುಮಾರಿ ರಾಹತ್ ಸೈಯದ್, ಕುಮಾರಿ ಸಾದಿಯಾ ಶೇಖ್ ನೇತೃತ್ವದ ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಕಂಜರ್ಗಲ್ಲಿ ತಂಡ ಅತ್ಯಂತ ಉತ್ಸಾಹದೊಂದಿಗೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಯೊಂದಿಗೆ ಸಾಗ್ತಾ ಇದೆ. ಕುಮಾರಿ ಸೌಮ್ಯಶ್ರೀ ಅಲಿಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ ಅಕಾಡೆಮಿ ಶಾಲಾ ತಂಡ ಮಾನ್ಯ ಸಚಿವರಿಗೆ ಕನ್ನಡ ವಿದ್ಯಾಲಯ ತುಕಡಿ ಮಾನ್ಯ ಮುಖ್ಯ ಅತಿಥಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗ್ತಾ ಇದೆ. ಲಿಟಲ್ ಸ್ಕಾಲರ್ ಅಕಾಡೆಮಿ ಶಾಲಾ ತಂಡ ಸೌಮ್ಯಶ್ರೀ ಅಲಿಗಾರ್ ನೇತೃತ್ವದಲ್ಲಿ ಕಾನ್ವೆಂಟ್ ಪ್ರೌಢಶಾಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ಶಾಲಾ ಮಕ್ಕಳ ತಂಡಗಳಿಗೆ ನಾವು ಪ್ರೇರೇಪಿಸೋಣ. ಕುಮಾರ್ ದೀಪಕ್ ಚೌಧರಿ ನೇತೃತ್ವದ ಜೈನ್ ಹೆರಿಟೇಜ್ ಪ್ರೌಢಶಾಲಾ ತಂಡ ಇದೀಗ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. RSI ರವರ ನೇತೃತ್ವದ DR ಬೆಳಗಾವಿ ಜಿಲ್ಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. AG ಬಳಲ್ಮಟ್ಟಿ ಅವರ ನೇತೃತ್ವದ CR ಬೆಳಗಾವಿ ನಗರ ತುಕಡಿ ಇದೀಗ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಸಂತೋಷ್ ದಲ್ವಾಯಿ PSI ರವರ ನೇತೃತ್ವದ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಅನಿಲ್ ಸಿಂಗೇನವರ್ PLC ಅವರ ನೇತೃತ್ವದ ಗೃಹ ರಕ್ಷಕ ದಳ ತುಕಡಿ ಇದೀಗ ಮುಖ್ಯ ವೇದಿಕೆಯತ್ತ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಲಕ್ಷ್ಮಣ್ GR RSI ರವರ ನೇತೃತ್ವದ KSRP 2ನೇ ಪಡೆ ಪುರುಷ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದ ಮೂಲಕ ಸಾಗ್ತಾ ಇದೆ. ಶ್ರೀಮತಿ A ರುಕ್ಮಿಣಿ PSI ರವರ ನೇತೃತ್ವದ KSRP 2ನೇ ಪಡೆ ಮಹಿಳಾ ತುಕಡಿ ಇದೀಗ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಶಿಸ್ತಿನ ಹೆಜ್ಜೆಗಳ ಮಹಿಳಾ ಮನೆಗಳಿಗೆ ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಶ್ರೀ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲಾ ಮಹಿಳೆಯರ ಕೊಡುಗೆ ಕೂಡ ಅಪಾರ ಮುಖ್ಯ ಸಾಕ್ಷಿಯಾಗಿದೆ. ಕರ್ನಾಟಕ ಏಕೀಕರಣ ಮಾತ್ರವಲ್ಲದೆ ಗೋವಾ ಯೋಜನಾ ಹೋರಾಟದಲ್ಲಿ ಬೆಳಗಾವಿ ಮುಂಚೂಣಿಯಲ್ಲಿತ್ತು. ಬೆಳಗಾವಿ ಸತ್ಯಾಗ್ರಹದ ಮಹತ್ವದ ಕೇಂದ್ರವಾಗಿತ್ತು. ಸತ್ಯಾಗ್ರಹದ ತಂಡ ಬೆಳಗಾವಿ ಮಾರ್ಗವಾಗಿ ಗೋವೆಯನ್ನು ಉಳಿಸಿದ್ದವು. ಇದಲ್ಲದೆ ಬೆಳಗಾವಿ ವಿಠ್ಠಲ್ ಯಾದಗಿ ಕುಟುಂಬದವರು 40 ವರ್ಷದ ಮಂದಿಹಳ್ಳಿ ರಾಮಪ್ತೆ ಮತ್ತಿತರ ಗೋವಾ ಯೋಜನಾ ಹೋರಾಟದ ಸತ್ಯಾಗ್ರಹಗಳಿಗೆ ಊಟ ಮತ್ತಿತರ ವ್ಯವಸ್ಥೆಯನ್ನ ಕಲಿಸುವುದರ ಮೂಲಕ ಎಲ್ಲ ಸ್ಥಳೀಯರ ನಡೆದಿದ್ದು
ಈಗ ಈ ಜಿಲ್ಲೆಯ ಜನರ ನಾಡಪ್ರೇಮವನ್ನು ಸದಾ ನಮ್ಮ ಮನದಲ್ಲಿ ಕಾಪಾಡಿಕೊಂಡು ಬಂದವರು. ಮದ್ರಾಸ್, ಮುಂಬೈ ಸೇರಿದಂತೆ ವಿವಿಧ ಪ್ರಾಂತಗಳಲ್ಲಿ ಹಂಚಿ ಹೋಗಿದ್ದ ಭಾಷಿಕ ಪ್ರದೇಶಗಳಿಗೆ ಒಂದಾಗಿ ಅಖಂಡ ಕರ್ನಾಟಕ ಕನಸು ನನಸಾಗಿ ಇಂದಿಗೆ 68 ಗಳ ಪೂರ್ಣಗೊಂಡಿದ್ದು, ಭಾರತ ಮಾತೆಯ ಮಡಿಲಿನಲ್ಲಿ ನಾವೆಲ್ಲರೂ ಇಂದು 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದು ಕನ್ನಡ ನಾಡಿನ ಪ್ರಗತಿಗೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಕೈಗೊಂಡ ಹಲವು ಅಭಿವೃದ್ಧಿ ಕೆಲಸ ತಮ್ಮ ಗಮನಕ್ಕೆ ತರಬೇಕೇನೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮಗಳು ಜನತೆಗೆ ಪ್ರಯೋಜನದ ಹಿತಕ್ಕಾಗಿ ಪಂಚ ಗ್ಯಾರಂಟಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಗಡಿ ಜಿಲ್ಲೆಯಾಗಿರುವ ಬೆಳಗಾವಿ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಪ್ರಸಕ್ತ ವರ್ಷ ಕಿತ್ತೂರು ಉತ್ಸವ ಜೊತೆಗೆ ಚೆನ್ನಮ್ಮನ ವಿಜಯೋತ್ಸವ 2ನೇ ವರ್ಷಾಚರಣೆ ಅತ್ಯಂತ ಸಡಗರ ಸಂದರ್ಭದಿಂದ ಆಚರಿಸುವ ಮೂಲಕ ಸ್ವತಂತ್ರ ಬೆಳೆ ಚುಕ್ಕಿ ಕಿತ್ತೂರು ಚೆನ್ನಮ್ಮನ ಸ್ವಾಭಿಮಾನದ ಹೋರಾಟವನ್ನು ನಡೆಸಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷತೆ ವಹಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ 39ನೇ ಅಧಿವೇಶನವು 1924 ಬೆಳಗಾವಿ ನಗರದಲ್ಲಿ ನಡೆದು ನಮ್ಮ ನಾಡಿನ ಹಿರಿಮೆ ಆಗಿದೆ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ 100 ವರ್ಷಗಳ ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸರ್ಕಾರ 2 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದೆ. ಜಿಲ್ಲೆಯಲ್ಲಿ ಹಿಂಗಾರಿ 3.68 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ನಿಗದಿಪಡಿಸಲಾಗಿದೆ. ಬಿತ್ತನೆಗೆ ಬೇಕಾಗಿರುವ 29,000 ಕ್ವಿಂಟಲ್ ಅಷ್ಟು ವಿವಿಧ ಬಿತ್ತನೆ ಗುರಿಗಳನ್ನು ದಾಸ್ತಾನುಪಡಿಸಲಾಗಿದೆ. ಇಲ್ಲಿ ಪ್ರಿಯವಾಗಿದೆ. ಐತಿಹಾಸಿಕವಾಗಿ ಜಿಲ್ಲೆಯ ಹಲಸಿ ಗ್ರಾಮವು ಕದಂಬ ಅರಸರ ರಾಜಧಾನಿಯಾಗಿದ್ದು ಸಂಗತಿ ಶಾಸನಗಳು ಮತ್ತು ತಾಮ್ರದ ಪತ್ರಗಳ ಆಧಾರದಿಂದ ತಿಳಿದು ಬರುತ್ತದೆ. 6ನೇ ಶತಮಾನದ ಕ್ರಿಸ್ತ ಶಕೆ 760ರವರೆಗೆ ಬೆಳಗಾವಿ ಚಾಲುಕ್ಯ ಸಾಮ್ರಾಜ್ಯದ ಭಾಗವಾಗಿತ್ತು. ಕ್ರಿಸ್ತಕ 875ರ ಅವಧಿಯಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಸಾಂಸ್ಕೃತಿಕವಾಗಿ ಬೆಳೆದು ಬಂದ ಬೆಳಗಾವಿ ನಂತರ ರತ್ನವಂಶದ ಅರಸರ ರಾಜಧಾನಿಯಾಗಿತ್ತು. ದೆಹಲಿಯ ಸುಲ್ತಾನರ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಒಳಪಟ್ಟಿದ್ದ ಬೆಳಗಾವಿ ಕ್ರಿಸ್ತಕ 1340ರಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆಯ ಭಾಗಿಯಾಗಿದ್ದು ಕುರಿತಂತೆ ಜಿಲ್ಲೆಯಾದ ಅನೇಕ ಸ್ಮಾರಕಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಜಾಗತಿಕವಾಗಿ ಪಾರತಂತ್ರ್ಯವನ್ನು ವಿರೋಧಿಸಿ ಬ್ರಿಟಿಷರೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿಯಾದ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕುಲಪ್ರಭು ಮಹಿಳಾ ಸೇನಾನಿಯನ್ನು ಕಟ್ಟಿದ ಬೆಳವಡಿ ಮಲ್ಲಮ್ಮ ನಮ್ಮ ನಾಡಿನ ಶ್ರೀಮಂತ ಶಕ್ತಿಯಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಕ್ಕೋಡಿ ನ್ಯಾಯಾಲಯದ ಪ್ರಕರಣದಲ್ಲಿ ವಕಾಲತ್ತು ವಹಿಸಿದ್ದು ಈ ನೆಲದ ಇನ್ನೊಂದು ವಿಶೇಷ. ಅಲ್ಲದೆ ಸಮಾನತೆಯನ್ನು ಸಾರಲು ಜಾತಿ ಭೇದವನ್ನು ತೊಡೆದುಹಾಕಲು ವಿಶೇಷವಾಗಿ ಅಸ್ಪೃಶ್ಯತೆಯನ್ನು ನಿವಾರಣೆಗಾಗಿ ಪರಿಷ್ಕೃತ ಹಿತಕನ್ಯೆ ಸಭಾ ಮೂಲಕ ಜಿಲ್ಲೆಯ ನಿಪಾಣಿಯಲ್ಲಿ ಚಳವಳಿಯನ್ನು ರೂಪಿಸಿದ್ದು ನಮಗೆಲ್ಲ ಅಭಿಮಾನದ ಸಂಗತಿಯಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಕನ್ನಡ ಕುಲ ಪುರೋಹಿತರ ಅವರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳವಳಿ ದೀಕ್ಷಿಸಿದರು. 1950ರ ಸುಮಾರಿಗೆ ಭಾರತವು ಗಣರಾಜ್ಯವೆಂದು ಘೋಷಿಸಲ್ಪಟ್ಟು ನಂತರ ಡೆಪ್ಯೂಟಿ ಚನ್ನಬಸಪ್ಪನವರು ಸೇವಾನಿರತ ಸಮವಸ್ತ್ರಧಾರಿಗಳಲ್ಲಿ ಟಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಪ್ರಥಮದಲ್ಲಿದ್ದು ಅವರು ನಿಲ್ಲಬೇಕು. ಸಿಆರ್ ಬೆಳಗಾವಿ ನಗರ ತುಕಡಿ ತೃತೀಯ ಹಾಗೂ ಕೆಎಸ್ಆರ್ಪಿ ಪುರುಷ ತುಕಡಿ ಮತ್ತು ಮಹಿಳಾ ತುಕಡಿ ಇವರು ರೂಪಾನಿ ಮೊಲ್ಲ ಬೆಳಗಾವಿ, ಶ್ರೀ ಅಶ್ರಫ್ ಧಾರವಾಡ, ಕಿಚಡಿ ತೋಟ ರಾಯಬಾಗನ ಭೀಮಪ್ಪ ಶಿವಲಿಂಗ ಕಿಚಡಿ, ಯಮಕನಮರಿಯ ಶ್ರೀ ಗೋಪಾಲ್ ಕಿಚಡಿ, ಮೂಡಲಗಿ ತಾಲೂಕಿನ ಕಾನಟ್ಟಿಯ ಶ್ರೀ ಮುತ್ತಪ್ಪ ಸೌದಿ, ಬೆಳಗಾವಿಯ ಶ್ರೀ ಆಶಾಜ್ಯೋತಿ ಸಂಸ್ಥೆಯ ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಜಯಶ್ರೀ ಮೋದಿ, ಬೆಳಗಾವಿಯ ಶ್ರೀ ಆರ್ ಎ ಬಾಳೆಕುಂದ್ರಿ, ಹೊಸವಂಟಮರಿಯ ವಿನೋದ್ ಜಗಜಂತ್ರಿ ಗೌರವ ಸ್ವೀಕರಿಸಲು ಸಿದ್ಧರಾಗಿ ಕೋರ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರತಕ್ಕಂಥ ಶ್ರೀ ಕುಮಾರ್ ಬಡ್ಗೇರ್ ಕಪ್ಪಲ್ಗುದ್ದಿ ತಾಲೂಕು ರಾಯಬಾಗ್, ಶ್ರೀ ಬಾಬುರಾವ್ ನಡೋನಿ ರಾಯಬಾಗ್, ಶ್ರೀ ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆ ಅಥಣಿ, ಶ್ರೀ ಮೀರ್ ಸಾಬ್ ಮಲಿಕ್ ಸಾಬ್ ಸದಾಬ್ ಸೌಸುದ್ದಿ ತಾಲೂಕು ರಾಯಬಾಗ್, ಶ್ರೀ ಭೀಮಪ್ಪ ಶಿವಲಿಂಗ್ ಕಿಚಡಿ ತೋಟ ರಾಯಬಾಗ್, ಶ್ರೀ ಗೋಪಾಲ್ ಚಿಪ್ಲಿ ಯಮಕನಮರಡಿ, ಶ್ರೀ ಮುತ್ತಪ್ಪ ಸೌದಿ ಕಾನಟ್ಟಿ ತಾಲೂಕು ಮೂಡಲ್ಗಿ,
ಶ್ರೀ ಆಶಾ ಜ್ಯೋತಿ SST ಮಹಿಳಾ ಅಭಿವೃದ್ಧಿ ಸಂಸ್ಥೆ ಬೆಳಗಾವಿ, ಶ್ರೀ AR ಇದಾದ ಬಳಿಕ ಆಕರ್ಷಕ ಪಥಸಂಚಲನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಿಸ್ತುಬದ್ಧ KSRP ಎಣ್ಣೆಪುಡಿ ಪುರುಷ ಯುವ ಸಾಹಸ ಚಂದ್ರಶೇಖರ ಕಂಬಾರರ ಜನಪದ ಹಲವಾರು ಅವರ ವೈಚಾರಿಕ ಎಲ್ಲವುಗಳಿಂದ ಕನ್ನಡವು ಸಂಪತ್ಪೂರಿತವಾಗಿದೆ. ಸುರಿದ ಬಾಳೆ ಹಣ್ಣಿನಂತಾಗಿದೆ, ಬೆಳೆದ ಸಿಗುರಿನ ಕಬ್ಬಿನಂತಾಗಿದೆ. ಶ್ರೀ ಗೋಪಾಲ್ ಚಿಪಣಿ, ಶ್ರೀ ಮುತ್ತಪ್ಪ ಸೌದಿ, SST ಮಹಿಳಾ ಅಭಿವೃದ್ಧಿ ಸಂಸ್ಥೆ, ಬಾಳೆಕುಂದ್ರಿ, ಶ್ರೀ ವಿನೋದ್ ಜಗ್ಜಂಪಿ ವಿವಿಧ ಕ್ಷೇತ್ರಗಳ ಸಾಧಕರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಸರ್